ಕರೆಯದೆ ಊಟಕ್ಕೆ ಬಂದ್ರೆ ಜೈಲು ಫಿಕ್ಸ್. ಮದುವೆಗೆ ಕರೆಯದಿದ್ರು ಊಟಕ್ಕೆ ಬಂದ್ರೆ 3 ತಿಂಗಳು ಜೈಲು, 5,000 ರೂಪಾಯಿವರೆಗೂ ದಂಡ ಫಿಕ್ಸ್ ಅಂತೆ. ಕರೆಯದೇ ಇದ್ದರೂ ಕಂಡವರು ಮದುವೆಗೆ ಹೋಗಿ ನಂಟರಂತೆ ತಿಂದು ಬರೋ ಅಪರಿಚಿತರಿಗೆ ಜೈಲು ಶಿಕ್ಷೆ ಕೊಡ್ತಾರಂತೆ. ಹೀಗೆ ಸುಖ ಸುಮ್ಮನೆ ಉಂಡು ಬರೋರಿಗೆ 3 ತಿಂಗಳು ಜೈಲು ಶಿಕ್ಷೆ, 5,000 ರೂಪಾಯಿಯಿಂದ 5,000 ರೂಪಾಯಿವರೆಗೂ ದಂಡ ವಿಧಿಸ್ತಾರಂತೆ. ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತಾರೆ ಹಿರಿಯರು. ಆದರೆ ಮದುವೆ ಊಟ ಮಾತ್ರ ಭೂಮಿ ಮೇಲೆ ಹಾಕಿಸ್ಬೇಕು. ಮದುವೆಗೆ ಅತಿಥಿಗಳು ಬಂದು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮದುವೆ ಆದ ಗಂಡು ಹೆಣ್ಣಿಗೂ ಸಂತೋಷ, ಮದುವೆ ಮಾಡಿಸಿದ ಮನೆ ಮಂದಿಗೂ ನೆಮ್ಮದಿ. ಅದೆಷ್ಟೋ ಜನ ತಮ್ಮನ್ನು ಕರೆಯದೇ ಇದ್ದರೂ ನೆಂಟರಂತೆ ಮದುವೆಗೆ ಹೋಗಿ ಗಡದ್ದಾಗಿ ತಿಂದು ಬರ್ತಾರೆ. ಹಾಸ್ಟೆಲ್ ಹುಡುಗರು, ಬ್ಯಾಚುಲರ್ ಬಾಯ್ಸು ಇದರಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಆದರೆ ಇಲ್ಲಿ ಮದುವೆಗೆ ಕರೆಯದೇ ಇದ್ದರೂ ಮದುವೆಗೆ ಹೋಗಿ ಊಟ ಮಾಡಿದ್ರೆ ಜೈಲು ಶಿಕ್ಷೆ ಅಂತೆ. ಸದ್ಯ ಈ ತೆಲುಗಿನಲ್ಲಿ ಬರೆದಿರೋ ಬೋರ್ಡ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಇದು ತೆಲುಗು ಭಾಷೆಯಲ್ಲಿದೆ. ಬಹುಶಃ ಇದು ಆಂಧ್ರ ಪ್ರದೇಶ, ತೆಲಂಗಾಣ ಅಥವಾ ಭಾರತದಲ್ಲಿ ತೆಲುಗು ಭಾಷೆ ಯಾವುದೋ ಗ್ರಾಮ ಅಥವಾ ಕಾಲೋನಿಗಳಲ್ಲಿ ಹಾಕಿದ ಬೋರ್ಡ್ ಇರಬಹುದು. ಈ ಫಂಕ್ಷನ್ಗೆ ಸಂಬಂಧವಿಲ್ಲದ ವ್ಯಕ್ತಿಗಳು ದೂರ ಇರಬೇಕು ಅಥವಾ ಸಂಬಂಧ ಇಲ್ಲದ ವ್ಯಕ್ತಿಗಳು ಈ ಫಂಕ್ಷನ್ಗೆ ಬರಬಾರದು. ಈ ರೀತಿ ಬಂದರೆ ಭಾರತೀಯ ದಂಡ ಸಂಹಿತೆ 441 ಪ್ರಕಾರ ಶಿಕ್ಷೆ ವಿಧಿಸಲಾಗುವುದು. ಅಲ್ಲದೆ 3 ತಿಂಗಳ ಜೈಲು ಶಿಕ್ಷೆ ಹಾಗೂ 5,000 ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುತ್ತದೆ ಅಂತ ಈ ಬೋರ್ಡ್ನಲ್ಲಿ ಬರೆಯಲಾಗಿದೆ. ಯಾರ್ದೋ ಮನೆ ಅಥವಾ ಛತ್ರಿಗಳಲ್ಲಿ ಶುಭ ಕಾರ್ಯ ಅಂದರೆ ಮದುವೆ, ಗೃಹ ಪ್ರವೇಶ, ನಾಮಕರಣ, ಹುಟ್ಟುಹಬ್ಬ, ಶ್ರೀಮಂತ, ಮದುವೆ ಮುಂತಾದವುಗಳು ನಡೆಯುತ್ತಿದ್ದರೆ ಆಹ್ವಾನವಿಲ್ಲದೆ ಇರುವವರು, ಸಂಬಂಧವಿಲ್ಲದೆ ಇರುವವರು, ಸುಮ್ಮನೆ ತಿರುಗಾಡುವವರು ಬರುತ್ತಾರೆ. ಈ ವೇಳೆ ಕೆಲ ಸಂದರ್ಭಗಳಲ್ಲಿ ಕಳ್ಳತನ, ಜಗಳ, ಅಸಭ್ಯ ವರ್ತನೆ ಇತ್ಯಾದಿಗಳು ನಡೆದಿರುವ ಬಗ್ಗೆ ವರದಿಗಳು ಆಗಿದೆ. ಸದ್ಯ ಈ ತೆಲುಗು ಬೋರ್ಡ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಇದು ಎಲ್ಲಿ ನಡೆದಿರೋದೋ, ಈ ಬೋರ್ಡ್ ಹಾಕಿದ್ದು ಯಾರು ಎಂಬ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇದನ್ನು ನೋಡಿದ ನೆಟ್ಟಿಗರು ತರಹೇವಾರಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಕೆಲವರು ಇದು ಒಳ್ಳೆಯದು ಅಂದ್ರೆ, ಮತ್ತೆ ಕೆಲವರು ದಿಸ್ ಇಸ್ ಟೂ ಮಚ್ ಎನ್ನುತ್ತಿದ್ದಾರೆ.